ಈ ಬಳ್ಳಾರಿ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದೆ. ಚರ್ಚೆ ಮುಂದುವರಿಸ್ತೀನಿ. ಕಾಂತಿ ಶೆಟ್ಟಿ ಅವರನ್ನು ಮಾತಾಡ್ತೀನಿ. ಮೊದಲಿಗೆ ಒಂದು ದಶಕ ಆಗಿತ್ತು, ಆಲ್ಮೋಸ್ಟ್ ಅಂದರೆ ಒಂದು 14 ವರ್ಷ ಆಗಿತ್ತು ರೆಡ್ಡಿ ಸಹೋದರರ ಒಂದು ಬ್ರೇಕ್ ಆಗಿ ಅಥವಾ ಮುನಿಸು ಆಗಿ ಅವರನ್ನು ಒಂದು ಮಾಡೋದಕ್ಕೆ ಈ ಬ್ಯಾನರ್ ಗಲಾಟೆಗೆ ಆಗಬೇಕಾದಂತ ಇತ್ತು ಅಂತ ಕಾಣಿಸುತ್ತೆ. ಈಗ ಬಳ್ಳಾರಿಯ ರಾಜಕಾರಣ ಬೇರೆ ರೀತಿಯಾಗಿ ಇನ್ನು ಮುಂದೆ ಇರುತ್ತೆ, ಯಾಕಂದರೆ ರೆಡ್ಡಿ ಸಹೋದರರು ಜೊತೆಗೆ ಅವರ ಆಪ್ತ ಮಿತ್ರರಿಬ್ಬರು ಕೂಡ ಒಂದಾಗಿದ್ದಾರೆ ಅಂತ. ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ BJPಯಿಂದ ಅನ್ನುವಂಥದ್ದು? ಬಳ್ಳಾರಿ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಪ್ರತಿದಿನ ಕರ್ನಾಟಕ ರಾಜ್ಯದಲ್ಲಿ ನಡೆಯುವಂತ ಒಂದೊಂದು ಕೆಲಸ ಇದೆಯಲ್ಲ, ಇಡೀ ರಾಷ್ಟ್ರವ್ಯಾಪಿ ಸುದ್ದಿ ಆಗ್ತಾ ಇರುತ್ತೆ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಪ್ರತಿದಿನ ನಡೀತಾ ಇದೆ. ಬಳ್ಳಾರಿಯಲ್ಲಿ ನೀವು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ಕಟ್ಟುವ ವಿಷಯಕ್ಕೆ ನಮ್ಮ ಯಾರು ಸಣ್ಣ ಗಲಾಟೆ ಅಂದ್ರೆ ವಾಲ್ಮೀಕಿ ಪುತ್ಥಳಿಯ ಅನಾವರಣ. ಈ ವಾಲ್ಮೀಕಿ ನಿಗಮದ 189 ಕೋಟಿ ಅದು ನೀರಲ್ಲಿ ಹೋಯ್ತು, ಅದರ ಬಗ್ಗೆ ಇಲ್ಲ. ಅವಾಗ ಇವರಿಗೆ ಅಕ್ಕರೆ ಇಲ್ಲ ವಾಲ್ಮೀಕಿ ಪುತ್ಥಳಿ ಮಾಡ್ಲಿ. ವಾಲ್ಮೀಕಿ ಪುತ್ಥಳಿ ಮಾಡುವಾಗ ನಾವೀಗ ಕೇಳುದು CM ಮನೆ ಎದುರುಗಡೆ ಅಥವಾ DKC ಮನೆ ಎದುರುಗಡೆ ನಮ್ಮ ರಾಜ್ಯಾಧ್ಯಕ್ಷರ ಫೋಟೋ ತಗೊಂಡೋಗಿ ಹಾಕಿದ್ರೆ ಬಿಡ್ತೀರಾ ನೀವು? ಚಿಕ್ಕದೇ ಇರ್ಬೋದು, ನಾನು ಹೇಳುದು ಚಿಕ್ಕದೇ ಗಲಾಟೆ ಇರ್ಬೋದು, ಅವ್ರು ಅಲ್ಲಿ ಹಾಕಿದ್ದಾರೆ, ಹಾಕ್ಲಿ. 30-40 ಜನ ಚಾರಲ್ಲಿ ಕೂತ್ಕೊಂಡು ದರ್ಪ ತೋರಿಸ್ಬಿಟ್ಟು ಇದು ಪಾಳೆಗಾರಿಕೆ ಸಂಸ್ಕಾರ ಅಲ್ವಾ? ಕಟ್ಟಿ ಬ್ಯಾನರ್ ಅಂತ ಹೇಳೋದು ಅದು ಬೇರೆ ವಿಚಾರ ಅಲ್ಲ. ನಾನು ಹೇಳೋದು ಜನಾರ್ದನ್ ಇದಾದ್ಮೇಲೆ ಒಂದು ಸೆಕೆಂಡ್ಗೆ ಇದ್ ಮಾಡ್ತೀನಿ. ಪ್ರತಿಯೊಂದು ಜನಾರ್ದನ್ ರೆಡ್ಡಿ ಅವರ ಮೇಲೆ ಕೇಸ್ ಹಾಕ್ತೀರಾ, ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಇದ್ ಮಾಡ್ತೀರಾ, ಬ್ಯಾನರ್ ಅಲ್ಲೇ ಕಟ್ತೀರಾ, ಅವ್ರ ಮನೆ ಮೇಲೆನೆ ಗುಂಡು ಹಾರಿಸ್ತೀರಾ. ಏವನ್ ಮಾತ್ರ ಜನಾರ್ದನ್ ರೆಡ್ಡಿ ಜನರಿಗೆ ಮಾನ್ಯ ಸಿದ್ದರಾಮಯ್ಯನವರೇ ಗೃಹ ಸಚಿವರೇ ಅಲ್ಲ, ನಾನು ಹೇಳುದು ಅಲ್ಲ, ಅವ್ರು ಇನ್ನ ಅಲ್ಲಿ ಬಂದೇ ಇಲ್ಲ, ಸ್ಪಾಟ್ ಅಲ್ಲೇ ಇಲ್ಲ. ನಾವು ಗುಂಡು ಸುತ್ತಾಗೋದು ಅಥವಾ 10 ರೌಂಡ್ ಗುಂಡು ಎಲ್ಲವನ್ನೂ ಜನರಿಗೆ ಎವಿಡೆಂಟ್ ಆಗಿ ನಿಮ್ಮೆಲ್ಲಾ ಚಾನೆಲ್ಗಳಲ್ಲಿ ನೀವು ಬಿತ್ತರಿಸ್ತಾ ಇದ್ದೀರಾ. ಇಷ್ಟೇ ಎವಿಡೆಂಟ್ ಆಗಿದ್ರೂ ಕೂಡ ಪ್ರತಿ ಒಂದನ್ನು ಈ ಸರ್ಕಾರ ತನಿಖೆ ಮಾಡ್ತೀವಿ, SIT ರಚನೆ ಮಾಡ್ತೀವಿ, ತನಿಖೆ ಧೂಳು ಹಿಡಿಯುತ್ತೆ, ಹಳ್ಳ ಹಿಡಿಯುತ್ತೆ. ಇದುವರೆಗೆ 2.5 ವರ್ಷದಿಂದ ಇಷ್ಟೆಲ್ಲ ವಿಷಯಗಳಿಗೆ ತನಿಖೆ ಮಾಡಿದ್ರೆ ಯಾವ್ದಾದ್ರು ಒಂದು ತನಿಖೆ ತಾರ್ಕಿಕ ಅಂತ್ಯಕ್ಕೆ ಬಂದಿದ್ಯಾ? ಅದರಲ್ಲೂ ಪ್ರಮುಖವಾಗಿ ಆಟೋದಲ್ಲಿ ತುಂಬ್ಕೊಂಡ್ ಬರ್ತಾರೆ, ಖಾಲಿ ಗಾಜಿನ ಬಾಟ್ಲುಗಳು ತುಂಬ್ಕೊಂಡ್ ಅಲ್ಲ, ಬಾಟ್ಲು ಅಲ್ಲ. ನಾ ಹೇಳುದು, ನಾನು ಅದನ್ನೇ ಹೇಳುದು, ಇದು ಗುಂಡಾ ರಾಜ್ಯ ಆಗ್ತಿದ್ಯಾ, ರಾಕ್ಷಸಿ ಪ್ರವರ್ತಿತನ, ರಾಕ್ಷಸಿ ಸರ್ಕಾರ. ನಾನು ಹೇಳ್ದೆ ಇಷ್ಟ ದಿನ ನಾವು ಹೇಳ್ದ ಭ್ರಷ್ಟ ಸರ್ಕಾರ. ನಾನು ಈ ವಾಹಿನಿ ಮುಖಾಂತರ ಕೇಳ್ತೀನಿ, ಮಾನ್ಯ ಸಿದ್ದರಾಮಯ್ಯನವರೇ, ನೀವೇನು ಅಭಿವೃದ್ಧಿ ಮಾಡ್ತಿಲ್ಲ, ಮಾಡೋದು ಇಲ್ಲ. ಅಟ್ ಲೀಸ್ಟ್ ಜನರಿಗೆ ನೆಮ್ಮದಿಯಿಂದ ಇರುವಾಗೆ, ಮಹಿಳೆಯರಿಗೆ ಒಂದು ಸುರಕ್ಷಿತವಾಗಿ ಇರುವ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಡಿ. ಅಟ್ ಲೀಸ್ಟ್ ಅಭಿವೃದ್ಧಿ ನಾವು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಎಲ್ಲಿ ನೋಡಿದ್ರು ಅಫೀಸ್ಮೆಂಟ್ ಪಾಲಿಟಿಕ್ಸ್, ಎಲ್ಲಿ ನೋಡಿದ್ರು ನಿಮ್ಮ ವೋಟ್ ಪಾಲಿಟಿಕ್ಸ್, ಎಲ್ಲಿ ನೋಡಿದ್ರು ಗುಂಡಾಗಿರಿ, ಎಲ್ಲಿ ನೋಡಿದ್ರು ರಾಕ್ಷಸಿ ಪ್ರವೃತ್ತಿ. ಇರೋ ಬರೋರಿಗೆಲ್ಲ ದಿನ ಹೇಳಿಗೆ ಬೆಳಿಗ್ಗೆ 6 ಗಂಟೆಗೆ ಈ ತರ ಅಳ್ತಾ ಕೂತಿದ್ರೆ ನಿಮ್ಗೆ ಏನು ಹೆಣ್ಮಕ್ಳ ಶಾಪ ತಟ್ಟಲ್ವಾ? ಬಟ್ ಏನೇ ಆದ್ರೂ ಈ ಗಲಭೆಯಿಂದ ರೆಡ್ಡಿ ಬ್ರದರ್ಸ್ ಒಂದಾದ್ರಲ್ಲ, ಈಗ BJP ರಾಜಕೀಯದಲ್ಲಿ ಭಾರಿ ದೊಡ್ಡ ಒಂದು ರೀತಿಯಾಗಿ ಬೆಳವಣಿಗೆ ನೋಡ್ಬೋದಾ? ಯಾವ ರೀತಿ ಬೂಸ್ಟ್ ಕೊಡುತ್ತೆ, ಏನೇನು ಚೇಂಜಸ್ ಆಗುತ್ತೆ ಎದುರು ನೋಡ್ತಿದ್ದಾರೆ ಜನ ಅಂತ ಬಳ್ಳಾರಿ ರಾಜಕೀಯದ ಮೇಲೆ? ಬಳ್ಳಾರಿ ರಾಜಕೀಯ ಅನ್ನೋದಕ್ಕಿಂತ ಇಮಿಡಿಯೇಟ್ ಆಗಿ ನೀವು ಎಲೆಕ್ಷನ್ ಡಿಕ್ಲೇರ್ ಮಾಡಿ 150ಕ್ಕಿಂತ ಸೀಟ್ ನಾವು ಜಾಸ್ತಿ ಬರ್ತೀವಿ ಪ್ರತಿಯೊಂದರಲ್ಲಿ. ಬಳ್ಳಾರಿ ಒಂದಲ್ಲ, ಈ ಜನ ಹಪ್ಪಿಸ್ತಾ ಇದಾರೆ, ಜನ ಶಾಪ ಆಗ್ತಾ ಇದಾರೆ. ಇವತ್ತು ಕೂಡ ನಿಮ್ಮ ಚಾನೆಲ್ ಅಲ್ಲಿ ಒಬ್ರು ಮುಸಲ್ಮಾನ ಮಹಿಳೆ ಮಾತಾಡ್ತಿದ್ಲು, ನೀವು ನಮ್ಗೆ ಒಳ್ಳೇದು ಮಾಡ್ತೀರಾ ಅಂತ ಹೇಳಿ ನಿಮ್ಗೆ ಓಟ್ ಹಾಕಿದ್ದು, ನಮ್ಗೆ ಈ ತರ ರಾತ್ರಿ ಖಾಲಿ ಮಾಡಿಸ್ತೀರಾ. ಎಫೆಕ್ಟ್ ಎಲ್ಲೆಲ್ಲಿ ಹೋಗುತ್ತೆ? ಇವರು ಪಿನರಾಯಿ ವಿಜಯನ್ ಹೇಳ್ತಾರಂತ ಇಲ್ಲಿ ಬರ್ತಾರೆ ನೋಡಿ. ಬಳ್ಳಾರಿ ವಿಷಯ ಅಂತಲ್ಲ, ಎಲ್ಲಾ ಜಿಲ್ಲೆಗಳಲ್ಲಿನೂ ಕೂಡ ಪ್ರತಿಯೊಬ್ಬರು ಕೂಡ ಜನ ರೊಚ್ಚಿಗೆದ್ದಿದ್ದಾರೆ ಈ ಸರ್ಕಾರದ ಆಡಳಿತ ನೋಡಿ. ಮಹಿಳೆಯರಂತೂ ಪ್ರತಿದಿನ ಗಲಾಟೆ, ನಾಳೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಪ್ರತಿದಿನ ನ್ಯೂಸ್ ಹಾಕಿದ್ರೆ ನೀವು ನೋಡಿ, ಒಂದು 5-6 ಯಾವ್ದಾದ್ರು ಚಾನಲ್ ಹಾಕಿ ಬರೀ ಬರೋದು ನ್ಯೂಸ್. ಒಂದು ರಾತ್ರಿ ಹೊತ್ತು ಊಟ ಆದ್ಮೇಲೆ ನಾವು ವ್ಯೂವರ್ಸ್ ನೋಡ್ತಾರಂತ ತಿಳ್ಕೊತೀನಿ, ಪ್ರತಿ ಒಂದ್ರಲ್ಲಿ ಬರೋದು ಇಲ್ಲಿ ಅತ್ಯಾಚಾರ ಆಯ್ತು, ಇಲ್ಲಿ ಗುಂಡಿನ ಸೆರೆಮಳೆ ಆಯ್ತು, ಅಲ್ಲಿ ಸುಸೈಡ್ ಆಗೋಯ್ತು, ಇಲ್ಲಿ ಪ್ರತಿ ಯಾವ್ದು ಇಲ್ಲ ಅಂತ ಹೇಳಿ. ಈ ರಾಜ್ಯದಲ್ಲಿ ಜನ, ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಆಡಳಿತದಲ್ಲಿ ಜನ ಸುಭಿಕ್ಷವಾಗಿ ಇದ್ದಾರಾ? ನಿಮ್ಗೆ ಅನ್ನಿಸ್ತಾ ಇದೆಯಾ? ಹೋಗ್ಲಿ, ನೀವು ದೇವರಾಜ ಅರಸರ ಒಂದು ಸಾಧನೆಯನ್ನ, ಅವರ ಒಂದು ಲಾಂಗೆಸ್ಟ್ ಇದು ಅಂತ ನೀವು ತಿಳ್ಕೊಂಡಿದ್ರಿ. ದೇವರಾಜ ಅವರ ಸಾಧನೆ ನೀವು ಮಾಡಕ್ ಸಾಧ್ಯ ಇಲ್ಲ, ಅದು ಬೇಡ, ದೀರ್ಘಾವಧಿ ಮಾಡಿದಿರಿ. ನಿಮ್ಮಷ್ಟಕ್ಕೆ ನೀವು ಕೂತ್ಕೊಂಡು ಯೋಚನೆ ಮಾಡಿ, ನಿಮ್ಮ ಒಂದು ನಾಡಿನ ಜನರಿಗೆ ನೀವು ಒಳ್ಳೆಯ ಒಂದು ಆಡಳಿತವನ್ನು ಕೊಡ್ತಾ ಇದ್ದೀರಾ? ನಿಮ್ಗೆ ರೈಟ್ ಅಂತ ಅನ್ನಿಸ್ತಾ ಇದೆಯಾ? ಜನ ಇದೆ ಹುಚ್ಚೆದ್ದು ಇಷ್ಟು ಸಾಯ್ತಾ ಇದಾರೆ, ಬೆಳಿಗ್ಗೆ ಎದ್ರೆ ಈ ತರ ಗುಂಡಿ 585 ಜನ ರೀ ಸತ್ತವರಿಗೆ ಏನ್ ಕೊಡ್ತಾ ಇದ್ದೀರಾ? ಪರಿಹಾರ ಕೊಡ್ತೀವಿ ಅಂತ ಹೇಳ್ತಿದ್ದೀರಾ? ನೀವೇ ರೂಲ್ಸ್ ಮಾಡ್ತೀರಾ, ನೀವೇ ರೂಲ್ಸ್ ಅನ್ನು ಮುಗಿಬೀಳ್ತೀರಾ. ಮೊನ್ನೆ ಹುಬ್ಳಿಯಲ್ಲಿ ಏನಾಯ್ತು, ಒಂದು ಮಹಿಳೆಗೆ ಈ ತರ ಗಲಾಟೆಗಳಾಗ್ತಾ ಇದೆ. ಯಾವ ತರ ರೀ?
Okay. ಒಂದು ಮಹಿಳೆಯನ್ನ ಒಂದು ಇಷ್ಟು ಭೀಕರವಾಗಿ ವಿವಸ್ತ್ರ ಮಾಡಿ ಈ ತರ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾವ್ದು ಕಣ್ಣಿಗೆ ಕಾಣ್ತಾನೆ ಇಲ್ವಾ? ಇದೇ ನಿಮ್ಮ ಮಹಿಳಾ ಸಬಲೀಕರಣನ? ಮಹಿಳೆಯರು ಬೆಳಿಗ್ಗೆ 6 ಗಂಟೆಗೆ ಇವತ್ತು ಬಿಡಿ ಇದರನ್ನೆಲ್ಲ ಒತ್ತುವರಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವ ನೋಟಿಸ್ ಬಂದಿಲ್ಲ ಅಂತ ಇದ್ರೆ ಅಟ್ಲೀಸ್ಟ್ ಕಿವಿ ಕೊಡಿ ಇದ್ರ ಕಡೆ. ವಸತಿ ಇಲಾಖೆಯಲ್ಲಿ ನೋಡಿದ್ರೆ ಆ ಸರ್ಫರಾಜ್ 14 ಕೋಟಿ ಲಂಚ ಏನು ಇವರು ರೈಡ್ ಮಾಡ್ತಾರೆ. ಓಕೆ, ಅಲ್ಲ, ಯಾವ್ದಾದ್ರು ಒಂದು ನಿಗಮ ಕೆಲಸ ಮಾಡ್ತಿದ್ಯಾ? ಯಾವ್ದಾದ್ರು ಒಂದು ಇಲಾಖೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ? ಜನಪರ ಕೆಲಸ ಆಗ್ತಾ ಇದೆಯಾ? ಮಹಿಳಾ ಪರ ಕೆಲಸ ಆಗ್ತಾ ಇದೆಯಾ? ರೈತರ ಬಗ್ಗೆ ಕೆಲಸ ಆಗ್ತಾ ಇದೆಯಾ? ಏನಾದ್ರು ಒಂದು ಕೆಲಸ ಆಗ್ತಾ ಇದೆಯಾ? ಪವರ್ ಟಿವಿ ಮುಖಾಂತರ ನಾನು ಮಾನ್ಯ ಸಿದ್ದರಾಮಯ್ಯ ಕೇಳೋದು, ದಯವಿಟ್ಟು ಸ್ವಲ್ಪ ಕಣ್ತೆರೆದು ನಿಮ್ಮ ಕುರ್ಚಿ ಕಾದಾಟ ಎಲ್ಲ ಸೈಡ್ ಅಲ್ಲಿ ಬಿಟ್ಬಿಟ್ಟು ಹೇಗಿದ್ರು ನಿಮ್ಮ ಒಂದು ಏನು ಲಾಂಗೆಸ್ಟ್ ಇದು ಆಯ್ತಾ, ದಯವಿಟ್ಟು ಯೋಚನೆ ಮಾಡಿ ಜನರಿಗೆ ಒಂದು ಒಳ್ಳೆದಾಗ ಒಂದು ಸರ್ಕಾರ ಕೊಡಿ ಅಂತ ಈ ವಾಹಿನಿ ಮುಖಾಂತರ ನಿಮ್ಗೆ ಕೇಳ್ಕೊಳ್ತೀನಿ. ಸಮೀವಲ್ಲ ಸರ್, 2008ರಲ್ಲಿ ರೆಡ್ಡಿ ಬ್ರದರ್ಸ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಆಪರೇಷನ್ ಕಮಲ ಅಂತ. ಅದಕ್ಕೆ ಹಸಿರು ನಿಶಾನೆ ತೋರಿಸಿದ್ದು ಯಡಿಯೂರಪ್ಪನವರು. ಆಗಿನ ರಾಜಕೀಯ ಹಿಂಗಿತ್ತು. ಅದಾದ್ಮೇಲೆ ಕಂಪ್ಲೀಟ್ ಬದಲಾಗೋಯ್ತು. 2013 ಎಲೆಕ್ಷನ್ ನೋಡಿದ್ರೆ ಅವಾಗ ಸೋತು ಸುಣ್ಣವಾಯಿತು ಅಂತ. ರೆಡ್ಡಿ ಅವರು ಜೈಲಿಗೆ ಹೋದ್ರು. ಅದಾದಮೇಲೆ ಯಡಿಯೂರಪ್ಪನವರು, ಶ್ರೀರಾಮುಲು ಅವರು ಬೇರೆ ಪಕ್ಷವನ್ನು ಕಟ್ಟಿದ್ದು. ಅದೊಂದು ಇತಿಹಾಸ. ಆದರೆ ಆ ರೀತಿ ಆವಾಗ ಒಡೆದು ಹೋದಂತಹ ರೆಡ್ಡಿ ಬ್ರದರ್ಸ್ ಮತ್ತು ಆಪ್ತ ಸ್ನೇಹಿತರ ಬಳಗ ಇವಾಗ ಮತ್ತೆ ಒಂದಾಗಿದೆ ಈ ಗಲಭೆ ಕೇಸ್ನಿಂದಾಗಿ. ಹಾಗಾಗಿ ಮುಂದೆ ಬಳ್ಳಾರಿಯ ರಾಜಕಾರಣ ಅಥವಾ ಈ ಸಹೋದರರ ಒಗ್ಗೂಡುವಿಕೆ ಬಿಜೆಪಿಗೆ ಶಕ್ತಿ ತುಂಬುತ್ತಾ ಅಂತ? ಒಂದು, ನೀವು ಆಗ ಇದ್ದಂತಹ ಪರಿಸ್ಥಿತಿ ಮತ್ತು ಈಗ ಇದ್ದಂತಹ ಪರಿಸ್ಥಿತಿ ಸಂಪೂರ್ಣವಾಗಿ ಬೇರೆ. ಓಕೆ, ಈಗ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲಾ ರೀತಿಯಲ್ಲೂ ಸ್ಟ್ರೆಂತ್ ಆಗಿದ್ದಂಥವ್ರು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಮತ್ತು ಅವರ ಜನಾರ್ದನ್ ರೆಡ್ಡಿ ಅವರ ಕುಟುಂಬ. ಯಾಕೆ ಅಂತಂದ್ರೆ ಅವರು ನಡೆಸ್ತಿದ್ದಂತಹ ಗಣಿ ಉದ್ಯಮ ಮತ್ತು ಆ ಗಣಿ ಉದ್ಯಮದಿಂದ ಅವರಿದ್ದಂತಹ ಆರ್ಥಿಕ ಸಬಲತೆ, ಆ ಆರ್ಥಿಕ ಸಬಲತೆ ಒಂದು ದೊಡ್ಡ ಮಟ್ಟದಲ್ಲಿ ಆ ಪಕ್ಷಕ್ಕೆ ಬ್ಯಾಕ್ ಆಯ್ತು ಆ ಕಾಲಘಟ್ಟಕ್ಕೆ. ಈಗ ಪರಿಸ್ಥಿತಿ ಹಾಗಿಲ್ಲ. ಈಗ ಪರಿಸ್ಥಿತಿ ಸಂಪೂರ್ಣ ಬೇರೆ ಆಗಿದೆ. ರಾಜಕೀಯ ಚಿತ್ರಣವೂ ಬೇರೆ ಆಗಿದೆ. ಆದ್ರೆ ನೀವು ಹೇಳಿದಂತೆ ಇದೀಗ ನಾರಾ ಭರತ್ ರೆಡ್ಡಿ ಮಾಡಿರುವಂತಹ ಮೂರ್ಖ ಕೆಲಸದಿಂದ ಯಾವ ರಾಜಕಾರಣಿನೂ ಅಷ್ಟೊಂದು ಅಪ್ರಬುದ್ಧವಾಗಿ ವರ್ತಿಸಲ್ಲ. ಜಿಲ್ಲೆ ಬಗ್ಗೆ, ಜನರ ಬಗ್ಗೆ, ತನ್ನ ರಾಜಕಾರಣದ ಬಗ್ಗೆ, ಜಿಲ್ಲೆ ನನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು, ತಾನ್ ಯಾವ ಪಾರ್ಟಿಗೆ ಸೇರಿದ್ದು ಅನ್ನೋದ್ ಬಗ್ಗೆ ಒಂದು ಕನ್ಸರ್ನ್ ಇರುತ್ತೆ, ಒಂದು ಸಾಮಾನ್ಯ ಪ್ರಜ್ಞೆ ಇರುತ್ತೆ. ಒಬ್ಬ ರಾಜಕಾರಣಿಗೆ ಆ ಪ್ರಜ್ಞೆ ಇಲ್ಲದೆ ಹೋದ್ರೆ ಏನೆಲ್ಲ ಆಗ್ಬಹುದು ಅನ್ನೋದಕ್ಕೆ ಈ ಭರತ್ ರೆಡ್ಡಿ ಮಾಡಿರುವಂತ ಕೆಲಸನೇ ಸಾಕ್ಷಿ. ಇದರ ಪರಿಣಾಮ ಸಹಜವಾಗಿ ಇದರ ಪೊಲಿಟಿಕಲ್ ಮೈಲೇಜ್ ಅನ್ನ ತೆಗೆದುಕೊಳ್ಳೋದಕ್ಕೆ ಭಾರತೀಯ ಜನತಾ ಪಕ್ಷ, ಅದರಲ್ಲೂ ವಿಶೇಷವಾಗಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರು ಪಡ್ಕೋತಾರೆ. ಮತ್ತು ಜಿಲ್ಲೆನಲ್ಲಿ ಪಾರ್ಟಿನ ರಿಜ್ಯೂನೇಟ್ ಮಾಡೋದಕ್ಕೆ, ಮೋರ್ ಅವ್ರ ಕುಟುಂಬ ಕಂಬ್ಯಾಕ್ ಮಾಡೋದಕ್ಕೆ ಸೋಮಶೇಖರ್ ರೆಡ್ಡಿ ಇರ್ಬೋದು, ಕರುಣಾಕರ್ ರೆಡ್ಡಿ ಅವರು ಮತ್ತೆ ತನ್ನ ನಿಯಂತ್ರಣಕ್ಕೆ ಜಿಲ್ಲೆನ ಇಟ್ಕೊಳ್ಳೋದಕ್ಕೆ ಅವ್ರ ಪ್ರಯತ್ನವನ್ನ ಪಡ್ತಾರೆ. ಇನ್ನ ನೀವ್ ಹೇಳಿದ್ರಿ ಎಲ್ಲಿಂದ, ಬಳ್ಳಾರಿಯಿಂದ ವಾಪಸ್ಸು ಬೆಂಗಳೂರಿಗೆ ಪಾದಯಾತ್ರೆ ಮಾಡೋದು ಅಂತ. ರಾಮುಲು ಪಾದಯಾತ್ರೆ ಬಂದ್ರೆ ಏನ್ ಬಿಜೆಪಿ ರಿಜ್ಯೂನೇಟ್ ಆಗ್ಬಿಡುತ್ತಾ? ಆಗಲ್ಲ. ಬೇಕಾದಷ್ಟು ಬರ್ನಿಂಗ್ ಇಶ್ಯೂಸ್ ಇದೆ. ಈ ಸರ್ಕಾರದ ಭ್ರಷ್ಟಾಚಾರವನ್ನ ಬಯಲು ಮಾಡೋದ್ರಲ್ಲಿ ಪ್ರತಿಪಕ್ಷ ಬಿಜೆಪಿ ವಿಫಲ ಆಗಿದೆ. ಎಷ್ಟೊಂದು ಈ ಸರ್ಕಾರದ ಫಂಕ್ಷನಿಂಗ್ ಲ್ಯಾಪ್ಸಸ್ ಇದೆ ಅಂತಂದ್ರೆ, ಈ ಸರ್ಕಾರದ ಲ್ಯಾಪ್ಸಸ್ ಹೆಂಗಿದೆ ಅಂತಂದ್ರೆ, ಅದನ್ನ ಸರಿಯಾಗಿ ಕೌಂಟರ್ ಮಾಡೋದಕ್ಕೆ, ಅದನ್ನ ಜನಗಳ ಹತ್ರ ತಗೊಂಡೋಗೋದಕ್ಕೆ, ಸಮರ್ಥ ಪ್ರತಿಪಕ್ಷವಾಗಿ ವರ್ಕ್ ಮಾಡೋದಕ್ಕೆ ಭಾರತೀಯ ಜನತಾ ಪಕ್ಷ ಇನ್ನೂ ಗೇರಪ್ ಆಗ್ಬೇಕಾಗಿದೆ. ಬಳ್ಳಾರಿ ಘಟನೆ ಓಕೆ, ಬಳ್ಳಾರಿ ಘಟನೆಯಿಂದ ಜಿಲ್ಲೆನಲ್ಲಿ ಸ್ಟ್ರೆಂತ್ ಆಗ್ಬೋದು. ರಾಮುಲು ಪಾದಯಾತ್ರೆ ಮಾಡಿದ್ರೆ, ಪಾದಯಾತ್ರೆ ಮಾಡಿದ್ರೆ ಏನು ಆಗಲ್ಲ. ಕರ್ನಾಟಕದ ಜನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾರಾ ಭರತ್ ರೆಡ್ಡಿನ ಈಗ ಅರ್ಥ ಮಾಡ್ಕೊಂಡಿದ್ದಾಯ್ತು. ನೋಡಿದ್ವಲ್ಲ ನಾರಾ ಭರತ್ ರೆಡ್ಡಿ ಏನಾಯ್ತು ಅಂತ. ಇಲ್ಲಿ ಅವತಾರ ಯಾರಾದ್ರೂ ಒಬ್ಬ ರಾಜಕಾರಣಿ ಈ ತರ ಬಿಹೇವ್ ಮಾಡ್ತಾರ? ನಾರಾ ಭರತ್ ರೆಡ್ಡಿ ಮತ್ ಹಾಗೇನೆ ಜನಾರ್ದನ್ ರೆಡ್ಡಿ ಅವ್ರನ್ನು ನೋಡಿದ್ದಾರೆ. ಈ ರಾಜ್ಯದ ಜನ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವ್ರನ್ನು ಕೂಡ ನೋಡಿದ್ದಾರೆ. ಹೀಗಾಗಿ ಪಾದಯಾತ್ರೆ ಮಾಡ್ತಿದ್ದಂಗೆನೆ ರಾಜಕೀಯ ಚಿತ್ರಣ ಸಿದ್ದರಾಮಯ್ಯನವರು ಮಾಡಿದ ಸಂದರ್ಭ ಬೇರೆ, ಸಿಚುಯೇಷನ್ ಬೇರೆ, ಅವ್ರು ಕೈಗೆ ಎತ್ಕೊಂಡಂತಹ ಸಬ್ಜೆಕ್ಟ್ ಬೇರೆ. ಅವರು ಗಣಿ ರೆಡ್ಡಿ ಅವರ ವಿರುದ್ಧ ನೇರವಾಗಿ ಹೋಗ್ಲಿಲ್ಲ, ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋಗಿದ್ದು. ಅಕ್ರಮ ಗಣಿಗಾರಿಕೆ, ಕ್ರಿಮಿನಲ್ ರಾಜಕಾರಣದ ಬಗ್ಗೆ ಹೋಗಿದ್ದು. ಆಯ್ತಾ? ಎರಡನೇದು, ಈ ಪಾರ್ಟಿ ರಿಜ್ಯೂನೇಟ್ ಆಗ್ಬೇಕು ಅಂತಂದ್ರೆ, ಪಕ್ಷ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಅವರ ಆಂತರಿಕ ಭಿನ್ನಮತ, ಈಗ ಹೇಗೆ ಆಂತರಿಕ ಭಿನ್ನಮತ ಮರೆತು ಬಳ್ಳಾರಿನಲ್ಲಿ ಅವರು ಒಂದಾಗಿದಾರೋ, ರಾಜ್ಯ ಮಟ್ಟದಲ್ಲಿ ಅದಾಗ್ಬೇಕು. ಬಿಜೆಪಿನಲ್ಲಿ
ಇಲ್ಲಿ ಇವರೆಲ್ಲ ಸ್ಟ್ರಾಂಗ್ ಆಗ್ತಿರ್ತಾರೆ, ಪಕ್ಕಕ್ಕೆ ಒಂದ್ ಡೆಲಿಗೇಷನ್ ಡೆಲ್ಲಿಗೆ ಹೋಯ್ತು ಒಂದು ಬಿಜೆಪಿ ಬಿಗಿ ಅಂದ್ರೆ ಎಲ್ಲಿಂದ ಬಿಗಿ ಆಗುತ್ತೆ? ನಿಜ 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 ಆಯ್ತಾ? ನಿಜ ನಿಜ ಸರ್ಕಾರದಲ್ಲಿ ಒಂದ್ 7-8 ಜನ ಮಂತ್ರಿಗಳು ಬಿಟ್ರೆ ಇನ್ಯಾವ ಮಂತ್ರಿನೂ ವರ್ಕ್ ಮಾಡ್ತಿಲ್ಲ. ಅದನ್ನ ಎಕ್ಸ್ಪೋಸ್ ಮಾಡ್ಬೇಕು, ನಿಜ ನಿಜ ಅದನ್ನ ಸ್ಟ್ರಾಂಗ್ ಆಗಿ ಎಕ್ಸ್ಪೋಸ್ ಮಾಡ್ಬೇಕು, ಜನರ ಹತ್ರ ಹೋಗ್ಬೇಕು. ನಿಜ, ಪ್ರೆಸ್ ನಿಜ. Yes, ಕಾನ್ಫರೆನ್ಸ್ fine, ಮಾಡೋದಲ್ಲ, fine. ಅಲ್ಲಲ್ಲ, ಪ್ರೆಸ್ ನಾವು ಕಾನ್ಫರೆನ್ಸ್ ಕೊನೆಯದಾಗಿ ಮಾಡ್ಬಿಟ್ಟು ಒಂದು ಮಾತು ಅಷ್ಟೇ, ಸ್ಟೇಟ್ಮೆಂಟ್ ಮಾಡೋದಲ್ಲ. ಒಂದೇ ಮಾತು ಅವ್ರು ಹೇಳಿ, ಹೇಳಿದ್ದಕ್ಕೆ. ಹೇಳಿ ಬಿಡಿ. ಸರ್, ಪತ್ರಿಕಾಗೋಷ್ಠಿ ಸಮೀಲ ಸರ್, ನೀವು ಮಾಡೋದಲ್ಲ. ಒಪ್ಕೋತೀರಿ ಅಂತ ಅನ್ಕೋತೀನಿ ಆಯ್ತಾ? ನಾನು. ನಾನು ಈ ಹೇಳಿ, ಗೌರ್ಮೆಂಟ್ ಹೇಳಿ. ಎಲ್ಲ ಸಮೀಲ depend ಸರ್, ಮಾಡ್ತಾ ಸಮೀಲ ಇಲ್ಲ. ಸರ್. ಸಮರ್ಥ last- ಪ್ರತಿಪಕ್ಷ last- ಆಗ್ಬೇಕು ಅನ್ನುವ ಪಾಸಿಟಿವ್ ಅಲ್ಲಲ್ಲ. ದೃಷ್ಟಿಯಿಂದ ಮಾತಾಡ್ತಿದ್ದೀನಿ ನಾನು. ನೀವು ಆಯ್ತಾ? ಒಪ್ಕೋತೀರಂತ ಅನ್ಕೋತೀನಿ. ಹಿಂಗಾಗಿ ಒಂದು ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಿದ್ನಾ ಮೇಡಮ್? ಅಲ್ಲ, ಅಲ್ಲ, ಇಲ್ಲ ಇಲ್ಲ Last, last, sir. correct. 30 ನೀವು seconds ಇದೆ, 30 seconds ನೀವು ಇದೆ. ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ. Sir. ಹಿಂಗಿರ್ಬೇಕಾದ್ರೆ ನನಗೂ ಮಾತಾಡಕ್ ಕೊಡಿ ನೀವು ದಯವಿಟ್ಟು. ಇಲ್ಲ Last ಸರ್, ನೀವು 30 ನಿಮ್ಗೆ seconds, ಪೂರಕವಾಗಿ ಒಂದ್ ನಿಮಿಷ ನೀವು madam. ಒಪ್ಕೋತೀರಂತ Sir, 30 ಅನ್ಕೊಂಡಿದ್ದೀನಿ seconds, ನಾನು. last. ಈಗ ನೀವು ಇಷ್ಟೊತ್ತು ವಿರೋಧ ಪಕ್ಷವಾಗಿ ಅಂತ ಹೇಳಿದ್ರಿ. ಫಾರ್ ಎಕ್ಸಾಂಪಲ್, ನೀವು ಇಷ್ಟೊತ್ತು ಬಳ್ಳಾರಿ ಬಗ್ಗೆ ಮಾತಾಡಿದ್ರಲ್ಲ ಸರ್, ಅಲ್ಲಿ ಜನವರಿ 1ಕ್ಕೆ ಪವನ್ ನಜೂರ್ ಅನ್ನೋರ್ನ ಒಂದು SP ಆಗಿ ನೇಮಕ ಮಾಡ್ತಾರೆ ಜನವರಿ 1ನೇ ತಾರೀಕು. 24 ಗಂಟೆಗೆ ಅವ್ರನ್ನ ಪೂಜೆ ಮಾಡಿ ಇನ್ನ ಒಳಗಡೆ ಹೋಗಿಲ್ಲ ಅನ್ಸುತ್ತೆ, ಚಾರಲ್ಲಿ ಕೂತಿದ್ದಾರೆ ಎಲ್ಲೋ ಗೊತ್ತಿಲ್ಲ, ಅವರನ್ನು ಸಸ್ಪೆಂಡ್ ಮಾಡ್ತಾರೆ. ನೋಡಿ, ಈ ತರ ಎವಿಡೆಂಟ್ ಆದ ವಿಷಯಗಳು, ಇದನ್ನ ವಿರೋಧಿಸಕ್ಕೆ ವಿರೋಧ ಪಕ್ಷ ಬೇಕಾಗಿಲ್ಲ, ಜನಸಾಮಾನ್ಯರಿಗೂ ಅರ್ಥ ಆಗ್ತಿದೆ ಈ ಸರ್ಕಾರದ ವೈಫಲ್ಯತೆ ಏನು ಅನ್ನೋದು. ವಿರೋಧ ಪಕ್ಷ ಭಾರತೀಯ ಜನತಾ ಪಾರ್ಟಿ ಬೇಕಾಗೇ ಇಲ್ಲ ಇಂಥದ್ದೆಲ್ಲ. ಏನೇನ್ ನಡೀತದೆ ನಾನೀಗ ಇವತ್ತೀಗ ತೋರಿಸಿದೆ ನೋಡಿ. ನಾನು ಹೇಳುದು, ಇಡೀ ರಾಜ್ಯದ ಜನರಿಗೆ ಈಗ ದಂಗೆ ಹೇಳ್ತಿದ್ದಾರೆ, ಅವರಿಗೆ ಅರ್ಥ ಆಗ್ತಿದೆ ಈ ಸರ್ಕಾರ ನಿಜವಾಗ್ಲೂ ಏನ್ ಮಾಡ್ತಾ ಇದೆ, ಓಟ್ಗೋಸ್ಕರ ಮಾಡ್ತಾ ಇದೆಯಾ, ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದೆಯಾ, Yes, ಅರ್ಥ yes. ಆಗ್ತಿದೆ ಜನರಿಗೆ ಎವಿಡೆಂಟ್ ಆಗಿ. ವೀಕ್ಷಕರು ಕೂಡ ಇದನ್ನು ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಫೈನ್ ಸಮೀಪ ಸರ್, ಬಟ್ ಓವರಾಲ್ ಆಗಿ ವಿಚಾರಕ್ಕೆ ಸಂಬಂಧಪಟ್ಟಂತ ಕನ್ಕ್ಲೂಷನ್ಗೆ ಹೇಳೋದಾದ್ರೆ ಬಳ್ಳಾರಿಯ ರಾಜಕಾರಣ ವಿಚಾರಕ್ಕೆ ನಾವು ಮಾತಾಡ್ತಾ ಇದ್ದಿದ್ದು. ಬಳ್ಳಾರಿ ರಾಜಕೀಯದ ನೀವು ಹೇಳೋ ಹಾಗೆ ಯಾವುದೇ ರೀತಿಯಾದಂಥ ದೊಡ್ಡ ಬದಲಾವಣೆ, ಡ್ರಾಸ್ಟಿಕ್ ಚೇಂಜಸ್ ಕಾಣೋದಿಲ್ಲ ಅನ್ನೋದು ನಿಮ್ಮ ಮಾತಾಗಿತ್ತು. ನೋಡೋಣ ಮುಂದೆ ಏನಾಗುತ್ತೆ ಈ ವಿಚಾರ ಅಂತ ಹೇಳಿ. ಥ್ಯಾಂಕ್ ಯು. ಮುಂದೆ ಯಾವ ತಿರುವು ಪಡ್ಕೊಳ್ಳುತ್ತೆ ನೋಡೋಣ. ಎಸ್, ಥ್ಯಾಂಕ್ ಯು ಸಮೀವುಲ್ಲಾ ಸರ್. ಹಾಗೆ ಥ್ಯಾಂಕ್ ಯು ಕಾಂತಿ ಮೇಡಮ್, ಇಷ್ಟೊತ್ತು ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಇದಾಗಿತ್ತು ಇವತ್ತಿನ ಪವರ್ ಫೋಕಸ್ನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.